ನಿಂತ್ಕೊಳ್ರಿ. ಯಾರು ನೀವು? ಏನ್ರಿ? ಏನ್ ನಾಣಿ ಅವ್ರೆ ನೀವು ಹೇಳ್ತಾ ಇರೋದು? ಹೌದು ಮೇಡಮ್, ಜೈ ಸಾರು ಆ ಮಗು ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ. ಇವತ್ತು ಆ ಮಕ್ಕಳನ್ನ ಸಾರೇ ಸ್ಕೂಲ್ಗೆ ಡ್ರಾಪ್ ಮಾಡಿದ್ರಂತೆ. ಅದು ನನ್ಗೆ ಗೊತ್ತು ಕಣೋ. ಹೊಸ ವಿಷಯ ಏನಾದ್ರೂ ಇದ್ರೆ ಹೇಳು. ಆ ಮಗು ವಿಷಯದಲ್ಲಿ ಜೈ ಸರ್ ಎಷ್ಟು ದೂರ ಹೋಗಿದ್ದಾರೆ ಅಂದ್ರೆ ಎಷ್ಟು ಕೋಟಿ ಆದ್ರೂ ಕೊಟ್ಟು ಆ ಮಗುನ ದತ್ತು ತಗೋಬೇಕು ಅನ್ಕೊಂಡಿದ್ದಾರೆ. ಏನು? ಜೈ ಆ ಮಗುನ ದತ್ತು ತಗೊಂಡು ಈ ಇಡೀ ಆಸ್ತಿಗೆ ವಾರಸ್ದಾರಿಯನ್ನಾಗಿ ಮಾಡ್ತಾನ? ಚಂದ್ರಿಕಾ, ಏನ್ ನಮ್ ಕತೆ ಗೋವಿಂದ. ತಣ್ಣೀರ್ ಬಟ್ಟೆನ ತಲೆ ಮೇಲೆ ಹಾಕೊಂಡು ಹೊರಟೋಗ್ಬೇಕು ಅಷ್ಟೇ. ಅದು ನಡಿಬಾರ್ದು ನಾಣಿ ಅವ್ರೆ. ನಡಿಬೇಕು ಮೇಡಮ್. ನೋ, ನಡಿಬಾರ್ದು ಅಂತ ಹೇಳ್ತಾ ಇದೀನಿ ಅಲ್ವಾ? ಅಮ್ಮ ನಿತ್ಯ, ನಾಣಿ ಅಷ್ಟೊಂದು ಖಚಿತವಾಗಿ ಹೇಳ್ತಿದ್ದಾನೆ ಅಂದ್ರೆ ಇನ್ನೂ ವಿಷಯ ಏನಾದ್ರೂ ಇರುತ್ತೆ. ಅದನ್ನ ಸ್ವಲ್ಪ ಕೇಳಮ್ಮ. ಹೇಳಿ ನಾಣಿ ಅವ್ರೆ, ಜಯ ಆ ಮಗುನ ಯಾಕೆ ದತ್ತು ತಗೋಬೇಕು? ದತ್ತೇನ್ ತಗೊಳ್ಳಲ್ಲ ಮೇಡಮ್. ಅದೇನು ಬೇಡ, ಅವ್ರಮ್ಮ ಮಗುನ ಕೊಡಲ್ಲ ಅಂತ ಈಗಾಗಲೇ ಸಾರಿಗೆ ಹೇಳಿದ್ದೀನಿ. ಓಹ್, ಹೇಳ್ಬಿಟ್ಯಾ? ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಕಣೋ ನಾಣಿ. ಮತ್ತೆ ಯಾವ್ದ್ರ ಬಗ್ಗೆನೋ ಹೇಳಿ ನಾಣಿ ಅವ್ರೆ. ಮಗು ಜೈ ಸಾರ್ಗೆ ಹತ್ರ ಆಗೋದ್ರ ಬಗ್ಗೆ ಮೇಡಮ್. ಮಗು ಜೈ ಸಾರ್ಗೆ ಹತ್ರ ಆದ್ರೇನೆ ನಮಗೆ ಲಾಭ. ನಮ್ಗೇನ್ ಲಾಭ ನಾಣಿ? ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಇವಾಗ ನಿತ್ಯ ಅವರು ಒಳ್ಳೆಯವರಾಗಿ ಬದಲಾಗಿದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತು, ಜೈ ಸಾರ್ ಕೂಡ ಗೊತ್ತು. ಆದ್ರೂ ನಿತ್ಯ ಅವ್ರನ್ನ ಸಾರ್ ಯಾಕೆ ಮದುವೆ ಮಾಡ್ಕೋತಿಲ್ಲ? ಯಾಕಂದ್ರೆ ನಿತ್ಯ ಅವ್ರನ್ನ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಸಾರ್ಗೆ ಸ್ಟ್ರಾಂಗ್ ಆಗಿ ಹೇಳೋರೇ ಇಲ್ಲ. ನಾವು ಯಾರು ಹೇಳಿದ್ರು ಸಾರು ಕೇಳ್ತಾನೆ ಇಲ್ಲ. ಮತ್ತೆ ಯಾರು ಹೇಳಿದ್ರೆ ಸಾರ್ ಕೇಳ್ತಾರೋ ಅವರಿಂದನೇ ಸಾರ್ಗೆ ಹೇಳಿ ಒಪ್ಪಿಸ್ಬೇಕು. ಲಾಭ ಇಲ್ಲ ಕಣೋ. ಯಾರು ಹೇಳಿದ್ರು ಜೈ ನಿತ್ಯನ ಮದುವೆ ಮಾಡ್ಕೊಳ್ಳಲ್ಲ. ನಿತ್ಯ ಅವ್ರನ್ನಲ್ಲ ಅಂದ್ರೆ ಸ್ವಪ್ನ ಅವ್ರನ್ನ ಮದುವೆ ಮಾಡ್ಕೋತಾರೆ. ಸ್ವಪ್ನ ಯಾರು? ಇವ್ರ ಮಗಳು ಮೇಡಮ್. ಅವಳಿಗೆ ಜೈ ಸಾರ್ ಅಂದ್ರೆ ತುಂಬಾ ಇಷ್ಟ. ಅದು ಗೊತ್ತು. ಇವಾಗ ಸ್ವಪ್ನ ವಿಷಯ ಯಾಕೆ ಬಂತು? ಅವನೇನೋ ಸುಮ್ಮನೆ ಹೇಳ್ತಿದ್ದಾನಮ್ಮ, ಬಿಟ್ಬಿಡು. ಸುಮ್ಮನೆ ಏನು ಹೇಳ್ತಿಲ್ಲ ಮೇಡಮ್, ಫ್ಯಾಕ್ಟ್ ಹೇಳ್ತಿದ್ದೀನಿ. ಲೋ ನೋಣಿ, ಏನ್ ಆ ಫ್ಯಾಕ್ಟ್? ಜೈಗೆ ನೀನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಮ್ ಸ್ವಪ್ನ ಇಷ್ಟ ಆಗ್ತಾಳಮ್ಮ. ಅಯ್ಯೋ ಪೌಡ್ರು, ಸ್ವಲ್ಪ ಸುಮ್ಮನೆ ಇರಪ್ಪ. ಇದ್ಯಾವಾಗಿಂದ ನಡೀತಾ ಇದೆ? ಈಗಷ್ಟೇ ಒಂದು ಮಾತು ಅನ್ಕೊಂಡ್ವಿ ಮೇಡಮ್, ಸಾರ್ ನಿಮ್ಮನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸ್ವಪ್ನ ಅವ್ರನ್ನ ಮದುವೆ ಆಗ್ತಾರೆ ಅಂತ. ಆ ಸ್ವಪ್ನ ಅವ್ರನ್ನೂ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಹುಡುಗಿ. ಯಾರಾದ್ರೆ ಏನು, ಜೈ ಸರ್ಗೆ ಮದುವೆ ಆಗೋದು ಬೇಕು. ಅದೇ ಅಲ್ವಾ ನಮಗೆಲ್ರಿಗೂ ಬೇಕಾಗಿರೋದು. ಏಯ್, ನಮ್ ಸ್ವಪ್ನನ್ ಮದ್ವೆಗೇನು ಅವಸರ ಇಲ್ಲ ಬಿಡು. ಅವಳಿಗೇನ್ ಜಾಸ್ತಿ ವಯಸ್ಸಾಗಿಲ್ಲ, ಅವಳ ಬಗ್ಗೆ ಬಿಟ್ಬಿಡು. ಅಂದ್ರೆ ನಿತ್ಯ ಅವ್ರಿಗೆ ವಯಸ್ಸಾಗ್ತಿದೆ ಅಂತಿದ್ದೀರಾ? ಏನೋ ನೀನು ನಿತ್ಯ ಮುಂದೆ ಹೀಗ್ ಸಿಕ್ಕಾಕ್ಸ್ತಿದ್ಯಾ. ನಿನ್ನ ಕೈ ಮುಗಿ ತಿನ್ಕಣೋ. ಚಂದ್ರಿಕಾ, ನಿತ್ಯಗಿಂತ ನಮ್ ಸ್ವಪ್ನ ಚಿಕ್ಕವಳೆ ಅಲ್ವಾ?
ಏಯ್ ಪೌಡ್ರು, ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಯ್ಯ. ದೊಡ್ಡವಳೋ ಚಿಕ್ಕವಳೋ ಆ ವಿಷಯ ಬಿಟ್ಬಿಡಿ, ಅಸಲಿ ವಿಷಯ ಹೇಳ್ತೀನಿ ಕೇಳಿ. ಜೈ ಸರ್ ಆ ಮಗುಗೆ ತುಂಬಾ ಹತ್ರ ಆಗ್ತಿದ್ದಾರೆ. ಮುಂದೆ ಆ ಮಗುಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಿದ್ದಾರೆ. ಮಗು ಏನು ಹೇಳುತ್ತೋ ಅದನ್ನ ಮಾಡೋ ತರ ಇದ್ದಾರೆ. ಅವರಿಗೆ ಆ ಹುಡುಗಿನ ಹತ್ರ ಮಾಡಿ ಅವರಿಗೆ ಹತ್ರ ಆಗ್ಬೇಕು. ಆ ಮಗುನ ಜೈ ಸರ್ಗೆ ಇನ್ನಷ್ಟು ಹತ್ರ ಮಾಡಬೇಕು. ನಿತ್ಯ ಅವ್ರನ್ನ ಮದುವೆ ಮಾಡ್ಕೊಳ್ಳಿ ಅಂತ ಆ ಮಗು ಹತ್ರ ಜೈ ಸರ್ಗೆ ಹೇಳಿಸ್ಬೇಕು. ಆಗ್ಲೇ ಈ ಮದುವೆ ನಡೆಯುತ್ತೆ. ಇದು ಮ್ಯಾಟ್ರು. ಇಷ್ಟು ಜನ ದೊಡ್ಡವರು ಹೇಳಿದ್ರು ಕೇಳಿದಿರೋ ಜೈ ಬೆರಳಷ್ಟು ಇಲ್ದಿರೋ ಆ ಹುಡುಗಿ ಹೇಳಿದ್ರೆ ಕೇಳ್ತಾನ? ಬಲ್ಪ್ ಉರಿಬೇಕು ಅಂದ್ರೆ ಸ್ವಿಚ್ ಮಾತ್ರನೇ ಒತ್ತಬೇಕು. ಇನ್ನೇನು ಒತ್ತಿದ್ರು ಪ್ರಯೋಜನ ಇಲ್ಲ ಸರ್. ಕರೆಕ್ಟ್ ನಾಣಿ ಅವ್ರೆ, ಒಳ್ಳೆ ಐಡಿಯಾ ಹೇಳಿದ್ರಿ. ಜೈಗೆ ಆ ಮಗು ಬಲಹೀನತೆ ಆದ್ರೆ ನಮಗೆ ಬಲ ಆಗ್ತಾಳೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಮೇಡಮ್. ಇನ್ಮೇಲೆ ನೀವು ಆ ಕೆಲಸದಲ್ಲಿರಿ. ಅಂದ್ರೆ ನಾವೀಗ ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಹತ್ರ ಆಗ್ಬೇಕಾ ನಿತ್ಯ? ಎಸ್, ಮಕ್ಕಳಿಗೆ ನಾವು ಹತ್ರ ಆಗಿ ಆ ಮಕ್ಕಳನ್ನ ಜೈಗೆ ಇನ್ನಷ್ಟು ಹತ್ರ ಮಾಡಿ ಆ ಮಕ್ಕಳು ಹತ್ರ ಹೇಳ್ಸಿ ಜೈನ ಮದ್ವೆ ಮಾಡ್ಕೋತೀನಿ. ಅರ್ಧ ಗಂಟೆ ಹಿಂದೆ ಆ ಮಕ್ಕಳನ್ನ ಶತ್ರುಗಳ ಹಾಗೆ ನೋಡಿದ್ವಿ, ಇವಾಗ ಅವರೇ ನಮಗೆ ದಿಕ್ಕಾದ್ರು ಅಂತ ಆಯ್ತು. ಇವಾಗ ಅವರೇ ನಮ್ಗೆ ವೆಪನ್ಸ್. ಅವ್ರ ಮೇಲೆ ಕಣ್ಣಿಡಿ. ಅವರಿಗೆ ಹತ್ರ ಆಗೋದಿಕ್ಕೆ ಏನ್ ಮಾಡ್ಬೇಕೋ ಎಲ್ಲಾನು ಮಾಡಿ. ಸರಿನಮ್ಮ, ಇವತ್ತಿಂದ ನಾವು ಅದೇ ಕೆಲಸದಲ್ಲಿರ್ತೀವಿ. ಗುಡ್. ಹೌದು, ನಿಮ್ ಸ್ವಪ್ನ ಮ್ಯಾಟರ್ ಯಾಕೆ ಹೊರಗಡೆ ಬಂತು? ನಿನ್ಗೆ ಆಲ್ಟರ್ನೇಟಿವ್ ನಿತ್ಯ. ನೀವು ಸ್ವಲ್ಪ ಬಾಯ್ ಮುಚ್ಕೊಂಡಿರ್ರಿ. ನಿಮ್ಮ ಪೌಡ್ರ್ ಡಬ್ಬನೋ ನೀವು. ಹಾಗೇನಿಲ್ಲಮ್ಮ, ಆ ನಾಣಿ ಏನೋ ಹೇಳ್ದ, ನಮ್ಗಂತ ಆಸೆ ಏನಿಲ್ಲ. ನಾವು ಆಸೆ ಪಟ್ರೆ ನಮ್ಮ ಸ್ವಪ್ನನ ಪ್ರಾಣ ನೀನ್ ತೆಗಿತೀಯ ಅಂತ ನಮಗ್ ಗೊತ್ತಲ್ವಾ? ವೆರಿ ಗುಡ್. ಸ್ವಂತ ಅಕ್ಕನ್ನೇ ಸಾಯಿಸಿರೋಳ್ ನಾನು. ಹೆಚ್ಚು ಕಮ್ಮಿ ಆದ್ರೆ ನಿಮ್ ಸ್ವಪ್ನನ್ನ ಬಿಟ್ಬಿಡ್ತೀನಿ ಅನ್ಕೋಬೇಡಿ. ಬಿ ಕೇರ್ಫುಲ್. ಮೀನಾಕ್ಷಿ ಅವರೇ, ಹೇಳಿ. ಆಗ್ಲೇ ಯಾರೋ ನಿಮ್ಮನ್ನ ಕೇಳ್ಕೊಂಡು ಬಂದಿದ್ರು. ಯಾರು? ಯಾರೋ ಗೊತ್ತಿಲ್ಲ, ಅವ್ರು ನಿಮ್ ಬಗ್ಗೆ ಕೇಳಿದ್ರು. ಪಕ್ಕದ ಮನೆಯವ್ರನ್ನ ಕೇಳಿ ಎಂದೆ. ಸರಿ. ಅದ್ಕೆ ಏನಾಯ್ತದ್ಕೆ? ಆಗ್ಲೇ ನಮ್ಮ ಮನೆಗೆ ಯಾರೋ ಬಂದಿದ್ರು. ಬಾಗ್ಲು ತಟ್ಟಿ ಯಾರಾದ್ರೂ ಇದ್ದೀರಾ ಅಂತ ಕೇಳಿದ್ರು. ನಾನು ಬರೋ ಅಷ್ಟರಲ್ಲಿ ಕಾರಲ್ಲಿ ಹೋಗ್ಬಿಟ್ರು. ಅವರು ಯಾರಾಗಿರ್ತಾರೆ? ಅವ್ರು ಬಂದಿದ್ದು ನಮ್ಮನೆಗದ್ಕೆ. ನಾನು ಇಲ್ದೇ ಇದ್ದಿದ್ರಿಂದ ನಿಮ್ಮ ಮನೆ ಬಾಗ್ಲು ತಟ್ಟಿದ್ದಾರೆ. ಹೌದಾ? ಯಾರೋ ಅಂತ ಅವಾಗಿಂದ ಭಯ ಪಡ್ತಿದ್ದೀನಿ. ಯಾರಿದ್ರೇನು? ಭಯ ಯಾಕದ್ಕೆ? ಏನೋ ಅದಕ್ಕೆ ನೀವು ಹೇಳ್ದಾಗೆ ಹೊಸೊಬ್ರನ್ನ ನೋಡಿದ್ರೆ ಒಂದು ರೀತಿಯಾದ ಭಯ ಶುರು ಆಗ್ತಿದೆ. ಯಾವುದಕ್ಕೂ ಭಯ ಪಡಬಾರ್ದು. ಅದಕ್ಕೆ ಹೊಸದು ಹಳೆದು ಎಲ್ಲನೂ ಮರ್ತೋಗ್ಬೇಕು. ಹೌದು, ನಿಮ್ಮನೆಗೆ ನಮ್ಮನೆಗೆ ಬಂದಿದ್ದು ಯಾರು? ಯಾರೋ ನಂಗೂ ಗೊತ್ತಿಲ್ಲ. ಮತ್ತೆ ಹೇಗೆ? ಹೇಗೆ ಅಂದ್ರೆ ಏನಾದ್ರೂ ಕೆಲಸ ಇದ್ರೆ ಮತ್ತೆ ಬರ್ತಾರೆ. ಕೆಲಸ ಅಂದಿದ್ದಕ್ಕೆ ನೆನ್ಪಾಯ್ತು. ಅದಕ್ಕೆ ನಾನು ಯಾವಾಗ ಕೆಲ್ಸಕ್ಕೆ ಸೇರೋದು? ನೀವು ಯಾವಾಗಂದ್ರೆ ಅವಾಗ್ಲೇ. ಅದಕ್ಕೆ ಒಂದ್ಸಾರಿ ಅಣ್ಣನ ಹತ್ರ ಕೇಳೋಕ್ ಹೇಳ್ತೀರಾ? ಇವಾಗ್ಲೇ ಫೋನ್ ಮಾಡ್ತೀನಿ ರೀ.
ನಾಣಿ ನಾಣಿ ಫೋನ್ ಇಲ್ಲಿಟ್ಟು ನಾಣಿ ಎಲ್ಲಿಗೆ ಹೋಗಿದ್ದಾನೆ? ನಾಣಿ ಮೀನಾಕ್ಷಿ, ನಾಣಿ ಮಿಸ್ಸಸ್ ಅಲ್ವಾ? ತಗೊಳ್ಳಿ, ನಮ್ಮನೆ ಫೋನ್ ರಿಸೀವ್ ಮಾಡಿದ್ರು, ಮಾತಾಡಿ ಅದಕ್ಕೆ. ನಾನಾ? ಮಾತಾಡಿ ಅದಕ್ಕೆ, ಪರವಾಗಿಲ್ಲ. ನಾಣಿ ಅವ್ರ ಬಾಸ್ ಜೈಸೂರ್ಯ. ನೀವು ನಾನು ನೋಡಿ, ಏನ್ರಿ ನಮ್ಮ ಅತ್ತಿಗೆ ಹತ್ರ ಏನ್ ಹೇಳಿದ್ರಿ? ಏನು? ಸಾರಿ, ನಾನು ಜೈಸೂರ್ಯ. ಅಯ್ಯೋ ಸರ್, ನೀವಾ? ಸಾರಿ ಸರ್, ಕ್ಷಮಿಸ್ಬಿಡಿ. ನಮ್ಮ ಯಜಮಾನ್ರು ಅನ್ಕೊಂಡು. ಇಟ್ಸ್ ಓಕೆ. ಸಾರಿ, ನಾಣಿ ಫೋನ್ ಚಾರ್ಜ್ ಹಾಕಿ ಎಲ್ಲಿಗೋ ಹೋಗಿದ್ದಾನೆ. ಹೌದಾ ಸರ್? ಅವ್ರು ಬಂದ್ರೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳ್ಬಿಡಿ. ಸರಿ, 1 ಮಿನಿಟ್. ಮೀನಾಕ್ಷಿ ಅವರೇ, ಈಗಷ್ಟೇ ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ಯಾರು? ದಿವ್ಯಾ ಅವ್ರ ಅಮ್ಮ ಸರ್, ಜಾನಕಿ ಅವರು. ಯಾಕೆ ಸರ್? ಏನಿಲ್ಲ, ಎಲ್ಲೋ ಕೇಳಿದ ಧ್ವನಿ ಹಾಗೆ ಅನ್ನಿಸ್ತು. ಅವರು ಮೊನ್ನೆ ಅಷ್ಟೇ ಊರಿಗೆ ಬಂದ್ರು ಸರ್. ಇನ್ಯಾರ್ದೋ ಧ್ವನಿ ಕೇಳಿ ನಮ್ಮ ಅತ್ತಿಗೆ ಧ್ವನಿ ಅಂತ ಅನ್ಕೋತಿದ್ದೀರಾ ಅನ್ಸುತ್ತೆ. ಮೇ ಬಿ. ಇಡ್ತೀನಿ. ಬಾಯ್ ಸರ್. ನಮ್ಮ ಯಜಮಾನ್ರ ಹತ್ರ ಹೇಳೋದು ಮರ್ತು ಹೋಗ್ಬೇಡಿ. ಅದಕ್ಕೆ ಇಲ್ಲಿ ಕೇಳಿದ್ರ ನಿಮ್ಮ ಧ್ವನಿನ ಜೈ ಸರ್ ಎಲ್ಲೋ ಕೇಳಿದಾರಂತೆ. ಜೈಸೂರ್ಯ.
ನನ್ನ ಫೋನ್ ಎಲ್ಲಿಟ್ಟಿದ್ದೀನಿ? ರಾಮಕೃಷ್ಣ ಅವರೇ, ನನ್ನ ಫೋನ್ ಏನಾದರೂ ನೋಡಿದ್ರಾ? ನನ್ಗೆ ಅದೇ ಕೆಲಸ ಏನೋ. ಬೇರೆ ಏನು ಕೆಲಸ ಇದೆ? ಏನೋ ಚಂದ್ರಿಕಾ ಅವರೇ, ನೀವೇನಾದರೂ ನನ್ನ ಫೋನ್ ನೋಡಿದ್ರಾ? ಹೋಗ, ನಿನ್ ಹತ್ರ ನಿಜವಾಗ್ಲೂ ಮಾತಾಡಬಾರ್ದು. ಅದೇನು ಮೇಡಮ್, ನಾನೇನು ಮಾಡಿದೆ? ನಿತ್ಯ ಮುಂದೆ ನಮ್ ಸ್ವಪ್ನ ಹೆಸರೇಳಿ ನಮ್ಮನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡ್ಲಿಲ್ವಾ? ನಿತ್ಯ ಅವ್ರ ಮುಂದೆ ನಿಮ್ಮನ್ನು ಸಿಕ್ಕಾಕ್ಸೋದು ಅಂದ್ರೆ ಏನು? ಸ್ವಪ್ನ ಅವ್ರ ಹೆಸರು ಹೇಳಿದ್ರೆ ನಿತ್ಯ ಅವ್ರು ಏನಂತಾರೆ? ಯಾರೋ ಒಬ್ರ ಜೊತೆ ಜೈ ಸರ್ ಮದುವೆ ಆಗ್ಬೇಕು ಅಂತಾನೆ ಅಲ್ವಾ ನಿತ್ಯ ಅವ್ರು ಕೇಳ್ಕೊತಾ ಇರೋದು. ಅವನಿಗೆ ಇನ್ನೂ ನಿತ್ಯ ಬಗ್ಗೆ ಗೊತ್ತಿಲ್ಲ. ನೀನು ಮ್ಯಾಟ್ರ್ ಕಟ್ ಮಾಡೋ. ಹೌದು ಅನ್ಕೋ ನಾಣಿ, ಆದ್ರೆ ಎಷ್ಟೇ ಆದ್ರೂ ಜೈ ಮೇಲೆ ಆಸೆ ಇಟ್ಕೊಂಡಿದ್ದಿದ್ ಹುಡುಗಿ. ಅವಳ ಮುಂದೆನೆ ಬೇರೆ ಹೆಣ್ಮಕ್ಳ ಹೆಸರು ಹೇಳಿದ್ರೆ ಪಾಪ ಅವಳಿಗೆ ಫೀಲ್ ಆಗಲ್ವಾ? ನೀವೇನ್ ಫೀಲ್ ಆಗ್ಲಿಲ್ಲ ಅಲ್ವಾ? ಸ್ವಪ್ನ ಅವ್ರು ಈ ಮನೆಗೆ ಸೊಸೆ ಆಗ್ಬೇಕು ಅಂತ ನಿಮಗೂ ಆಸೆ ಇದೆ ಅಲ್ವಾ? ಆಸೆ ಇದ್ರೆ ಮಾತ್ರ ಏನ್ ಲಾಭನೋ, ಹಣೆಯಲ್ಲಿ ಕೂಡ ಬರ್ದಿರ್ಬೇಕಲ್ವಾ? ಕರೆಕ್ಟ್ ಸರ್. ಕೈಲಿ ಪೌಡ್ರ್ ಡಬ್ಬಿ ಇದ್ರೆ ಉಪಯೋಗ ಇಲ್ಲ, ಆ ಡಬ್ಬಿಲಿ ಪೌಡ್ರ್ ಕೂಡ ಇರಬೇಕು. ಇವಾಗ ನಾನು ಹೇಳಿದ ಮಾತಿಗೆ ಮೀನಿಂಗ್ ಏನು ಚಂದ್ರಿಕಾ? ತಲೆ ಒಂದೇ ಇದ್ರೆ ಸರಿ ಹೋಗಲ್ಲ, ತಲೆಲ್ ಸ್ವಲ್ಪ ಬುದ್ಧಿನೂ ಇರ್ಬೇಕು ಅಂತ ಹೇಳ್ದ. ಅಂದ್ರೆ ನಮ್ಗೆ ಮೆದುಳು ಇಲ್ಲ ಅನ್ನ. ಇದ್ರೆ ಸ್ವಪ್ನಗೂ ಜೈಗೂ ಹೇಗ್ ಮದ್ವೆ ಮಾಡ್ಬೇಕಂತ ಯೋಚನೆ ಮಾಡಿ ಅಂತಿದ್ದ.